ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಏನು ಜಿಲ್ಲಾಧಿಕಾರಿಗಳು ಅದೃಷ್ಟ ಕಾಡು ಸಿದ್ದೇಶ್ವರ ಶ್ರೀಗಳನ್ನ ಜಿಲ್ಲೆ ಒಳಗೆ ಬರಬಾರ್ದು ಅಂತ ಹೇಳಿ ಒಂದು ನಿರ್ಬಂಧನ ಹಾಕ್ಯಾರ. ಇದನ್ನ ಇಡೀ ನಾವು ರಾಮನವಮಿ ಉತ್ಸವ ಸಮಿತಿ ಮತ್ತು ಜಾಗೃತ ಹಿಂದೂ ಮಂಚ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಮತ್ತು ಇನ್ನೂ ಇಡೀ ವಿಜಯಪುರ ಜಿಲ್ಲೆಯಾದ್ಯಂತ ಎಲ್ಲ ಅದೃಷ್ಟ ಕಾಡು ಸಿದ್ದೇಶ್ವರ ಶ್ರೀಗಳ ಭಕ್ತರು ಮತ್ತು ಏನು ನಮ್ಮ ಜ್ಞಾನ ಯೋಗಾಶ್ರಮದ ಭಕ್ತರು ಮತ್ತು ಇಡೀ ಹಿಂದೂ ಸಮಾಜ ಇವತ್ತು ನಾವು ಈ ಕರ್ನಾಟಕ ಸರ್ಕಾರವನ್ನು ನಾವು ಖಂಡಿಸ್ತೇವೆ. ಯಾಕಪ್ಪ ಅಂತಂದ್ರ ಇವತ್ತು ಅದೃಷ್ಟ ಕಾಡು ಸಿದ್ದೇಶ್ವರ ಶ್ರೀಗಳು ಬರೀ ತಮ್ಮ ಮಠಕ್ಕೆ ಸೀಮಿತ ಆಗ್ಲಾರ್ದೇನೆ ಇಡೀ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಾದಂತ ಒಂದು ಸಂದೇಶವನ್ನು ಕೊಡ್ತಾ, ಆಮೇಲೆ ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಮಾಡ್ಕೋತ ಅವ್ರು ಬಂದಂತವ್ರು ಅವ್ರು ಏನೂ ಮಾಡ್ಲಾರಂತ ಒಂದು ಸಣ್ಣ ಒಂದು ಮಾತಿನ ಇದು ಹಿಡ್ಕೊಂಡು ನೀವು ಇವತ್ತೇನು ಅವ್ರಿಗೆ ನಿಷೇಧ ಹೇರಿರಿ, ಇದು ಬರೇ ಅದೃಷ್ಟ ಕಾಡು ಸಿದ್ದೇಶ್ವರ ಶ್ರೀಗಳಿಗೆ ನಿಷೇಧ ಅಲ್ಲ, ಇದು ಇಡೀ ಹಿಂದೂ ಸಮಾಜಕ್ಕೆ ನೀವು ಮಾಡಿದಂತ ಒಂದು ಘೋರ ಅನ್ಯಾಯ ಅಂತ ಹೇಳಿ ನಾವು ಅದನ್ನ ಖಂಡಿಸ್ತೀವಿ. ಬರುವಂತ ದಿನದೊಳಗ ಉಮೇಶ್ ವಂದಾಲ್ ಅವರ ನೇತೃತ್ವದಲ್ಲಿ ಇಡೀ ಹಿಂದೂ ಸಮಾಜ ಬಿಜಾಪುರ ಜಿಲ್ಲೆಯ ಎಲ್ಲಾ ಹಳ್ಳಿಗಳಿಂದ ಎಲ್ಲಾ ಜನರು ಬಂದು ನಾವು ಇವತ್ತು ಸಿದ್ದೇಶ್ವರ ದೇವಸ್ಥಾನದಿಂದ DC ಅವರ ಕಚೇರಿವರೆಗೆ ತಮಗೊಂದು ನಾವು ನಾವು ಪ್ರತಿಭಟನೆ ಮೂಲಕ ಒಂದು ಮನವಿ ಸಲ್ಲಿಸ್ತೀವಿ. ಮನವಿ ಸಲ್ಲಿಸಿ ಅವತ್ತೇ ನಾವು ಗಡುವು ಕೊಡುವಂತ ಒಂದು ಕೆಲಸ ಮಾಡ್ತೀವಿ. ನಾವು ಅನಿರ್ದಿಷ್ಟ ಅವಧಿವರೆಗೆ ಏನ್ ನೀವು ಆದೇಶ ಮಾಡಿರಿ ಆ ಆದೇಶವನ್ನ ಹಿಂಪಡೆಯುವ ತನಕನೂ ನಾವು ಇಲ್ಲಿ ಒಂದು ಧರಣಿ ಸತ್ಯಾಗ್ರಹ ಗಾಂಧಿ ಚೌಕ್ನಾಗರ ಇರ್ಬೋದು ಅಥವಾ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಆಗಿರ್ಬೋದು, ಇಡೀ ಎಲ್ಲಾ ನಮ್ಮ ಬಿಜಾಪುರ ಜಿಲ್ಲೆಯ ಜನ ಇದಕ್ಕ ನಮ್ಗೆಲ್ಲರೂ ಕೂಡ ಸಾಥ್ ಕೊಡಾಕತ್ತಾರ. ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ನಾವು ಈ ಪತ್ರಿಕಾ ಗೋಷ್ಠಿಯ ಮೂಲಕ ನಾವು ಒಂದು ವಿನಂತಿಯನ್ನು ಮಾಡ್ಕೋತೀವಿ. ದಯವಿಟ್ಟು ತಾವು ಇದನ್ನ ಮುತುವರ್ಜಿ ವಹಿಸಿ ಇಲ್ಲಿ ಜಿಲ್ಲೆ ಒಳಗೆ ಹಿಂಗ ನಡೆದ ಹೇಳಿ ಸರ್ಕಾರಕ್ಕೆ ತಿಳಿಸಿ ಆ ಆದೇಶವನ್ನು ಹಿಂಪಡಿಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಆಮ್ಯಾಗ ಈ ನಮ್ಮ ಇಡೀ ವಿಜಯಪುರ ಜಿಲ್ಲೆಯ ಜನ ದಯವಿಟ್ಟು 4ನೇ ತಾರೀಕು 10 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನ ಮುಂದೆ ಎಲ್ಲರೂ ಇನ್ ಟೈಮ್ದಾಗ ಬಂದು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿ ನಮ್ಮ ಹಿಂದೂ ಸಮಾಜಕ್ಕಾಗಿ ದುಡಿದಂತ ಒಬ್ಬ ಸಂತರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಹೇಳಿ ತಮ್ಮ ಎಲ್ಲರಿಗೂ ಕೂಡ ನಾವು ಕೈ ಮುಗಿದು ಕೇಳ್ಕೊತೀವಿ. ಕರೆಕ್ಟ್ ರೀ. ಸ್ವಾಮೀಜಿ ಯಾರಿಗ್ ಬೈದಾರ ಅದು ವಿಚಾರ ಮಾಡ್ತಕ್ಕಂಥ. ಬರೀ ಸ್ವಾಮೀಜಿ ಬೈದಾರ. ಈಗ ಸ್ವಾಮೀಜಿ ಯಾರಿಗ್ ಬೈದಾರಪ್ಪ? ಯಾರು ಆ ಹಿಂದೂ ಸಮಾಜದಲ್ಲಿ ಹುಟ್ಟಿ ಕಾವಿ ಬಟ್ಟೆ ಹಾಕೊಂಡು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಸಾವಿರಾರು ವರ್ಷಗಳ ಮೂರ್ತಿಗಳನ್ನ ಪೂಜಕರು, ನಾವು ಹಿಂದೂಗಳು ಮೂರ್ತಿ ಪೂಜಕರು, ನಾವು ಮೂರ್ತಿ ಪೂಜೆ ಮಾಡ್ತೀವಿ. ಇದು ಈಗಿಂದಲ್ಲ, ನಿಮಗ ನೋಡಕ್ ಸಿಗೋದು ಸಾವಿರಾರು ವರ್ಷಗಳ ಹಿಂದಿನ ಮೂರ್ತಿಗಳದ. ಗಣಪತಿ ಮೂರ್ತಿ ಇರ್ಬೋದು, ಇವತ್ತು ವೀರಭದ್ರೇಶ್ವರ ಸ್ವಾಮಿ ಮೂರ್ತಿ ಇರ್ಬೋದು, ಸಾಕಷ್ಟು ಶಿವಲಿಂಗ ಇರ್ಬೋದು. ಅವಕ್ಕೆಲ್ಲ ಅಪಮಾನ ಮಾಡ್ಯಾರ. ಯಾರ ಕಾವಿ ಬೆಟ್ಟೆ ಹಾಕೊಂಡು ಅದನ್ನ ರಕ್ಷಣೆ ಮಾಡೋದು ಬಿಟ್ಟು ಅದನ್ನು ದುರುಪಯೋಗ ಪಡಿಸ್ಕೊಂಡು ಅದನ್ನ ಅಪಮಾನ ಮಾಡತಕ್ಕಂತ ಈ ಮೂರ್ತಿಗಳನ್ನು ತಂದು ನೀವು ಗಟ್ರಿಗೆ ಹಾಕ್ರಿ ಅಂತ ಅನ್ನೋರಿಗೆ ಅವ್ರು ಬೈದಾರ. ಹೊರತಾಗಿ ಅವ್ರು ಯಾರು ಲಿಂಗ ಪೂಜೆ ಮಾಡೋರಿಗೆ ಅದು ಬೈದಿಲ್ಲ. ವಿಚಾರ ಏನ ಧಾರ್ಮಿಕ ಭಾವನೆಗಳಿಗೆ ಇವತ್ತು ನೋಡ್ರಿ ಕೋಟ್ಯಾಂತರ ಹಿಂದೂಗಳು ಇವತ್ತು ಒಕ್ಕಟ್ಟು ಮೊದ್ಲೇ ಹಿಂದೂ ಸಮಾಜ ಒಡೆದೊಚ್ಚಿದ್ರಾಗ್ಯದ. ಈಗ ಏನೋ ಒಂದು ಎಲ್ಲಾ ಕಾರ್ಯಕ್ರಮ ನಡೆದವ ಎಲ್ಲ ಒಂದು ಇವತ್ತು ತಾವ್ ನೋಡ್ಬೋದು. ಮೊನ್ನೆ ಪ್ರಯಾಗರಾಜ್ ಇರ್ಬೋದು, ಕೋಟ್ಯಾನ್ಗಟ್ಲು 80-90 ಕೋಟಿ ಜನ ಬಂದಲ್ಲಿ ದರ್ಶನ ತಗೊಂಡ್ ಹೋಗ್ತಾರ, ಅಲ್ಲಿ ಸ್ನಾನ ಮಾಡಿ ಹೋಗ್ತಾರಪ್ಪ ಅಂತಂದ್ರ ಹಿಂದೂಗಳು ಒಕ್ಕಟ್ಟಾಗ್ಲಾಗತ್ತಾರ. ಇದು ಒಡಿದ್ ಹೆಂಗ ಅಂತಂದು ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರ ನಡೆದದ. ಅದು ಈಗಿಂದ ಬಂದಿಲ್ಲ, ಅದು ಸಾವಿರಾರು ವರ್ಷಗಳಿಂದ ಹಿಂದೂ ಬಂದದ. ಈಗ ಮುಖ ಅಷ್ಟೇ ಚೇಂಜ್ ಅದಾವ. ಈಗ ಅವ್ರು ಅಷ್ಟೇ ನಮ್ಮ ಬಟ್ಟೆ ಹಾಕೊಂಡಾರ, ನಮ್ಮ ಕ್ಯಾವಿ ಬಟ್ಟೆ ಹಾಕೊಂಡು ಸಮಾಜ ರಕ್ಷಣೆ ಮಾಡೋ ಬದ್ಲ ಸಮಾಜದಲ್ಲಿ ಇರ್ತಕ್ಕಂಥ ಈ ಒಡೆದು ಆಳುವಂತದ್ದು ಏನ್ ಅವಾಗ ಹಿಂದಕಿನ ರಾಜರು ಏನ್ ಮಾಡ್ಕೋತ ಬಂದಾರ, ಹಿಂದಕಿನ ಏನ್ ನೀವು ಮೊಘಲರು ಈ ಬ್ರಿಟಿಷರು ಏನ್ ಮಾಡ್ಕೋತ ಬಂದಾರ ಅದನ್ನ ಇವ್ರು ಮಾಡಕತ್ತಾರ ಅಷ್ಟೇ. ನೋಡ್ರಿ, ಕೆಟ್ಟ ಕೆಲಸ ಯಾರಿಗೆ? ಈಗ ಸ್ವಾಮಿಗಳಿಗೆ ಬೈಯಾಕ ನಮಗ ನಿಮಗ ಆಗ್ತದ? ಈಗ ಸ್ವಾಮೀಜಿಗಳು ಅವ್ರು ತಪ್ಪ ದಾರಿ ಹಿಡಿದ್ರಪ್ಪ ಅಂದ್ರ ಅವ್ರು ಸ್ವಾಮಿಗಳೇ ಬೈಬೇಕು ಅವ್ರಿಗೆ. ನಾವು ಸಾಮಾನ್ಯ ಜನರ ಏನ್ರ ಬೈಯಾಕ ಆಗ್ತದ ಅವ್ರಿಗೆ? ಅದಕ್ಕೆ ಅವ್ರು ಬೈದ್ ಬುದ್ಧಿ ಹೇಳ್ಯಾರ ಅಷ್ಟೇ, ನಾಡ ಭಾಷೆ ಒಳಗೆ ಹೇಳ್ಯಾರ. ಅದನ್ನು ಸೀರಿಯಸ್ ಆಗಿ ಅವ್ರು ಮಾಡ್ತಕ್ಕಂತ ಸಾವಿರಾರು ಒಳ್ಳೆ ಕೆಲಸಗಳನ್ನ ಬಿಟ್ಟು ಬರೀ ನೀ ಬೈದಿಯಪ್ಪ ಅಂತಂದ್ರೆ ಇದೇ ಅಂದ್ರ ಬೈದ್ ಬುದ್ಧಿ ಹೇಳೋಷ್ಟು ದೊಡ್ಡವರಲ್ಲ ಅವ್ರು. ಯಾವ್ದು ಕ್ಷಮೆ ಕೇಳುವಂತ ತಪ್ಪೇ ಮಾಡಿಲ್ಲ ಸರ್. ಒಂದ್ ನಿಮಿಷ, ಇವತ್ತಿಗೆ ಒಂದ್ ವಿಷಯ ಹೇಳ್ತೀನಿ ಕೇಳ್ರಿ. ಇವತ್ತ ಒಬ್ಬ ಯಾರಿಗ್ ಬೈದಾರ ಸ್ವಲ್ಪ ನಾವು ಆತ್ಮಾವಲೋಕನೆ ಮಾಡ್ಕೊಳ್ಳೋಣ. ಯಾರಿಗ್ ಬೈದಾರಪ್ಪ? ಈಗ ನೋಡ್ರಿ, ಈ ದೇಶ ಒಳಗ ಎಷ್ಟು ಗಣಪತಿ ಸ್ಥಾಪನೆ ಮಾಡ್ತೀವಿ, ನಾಡದೇವಿ ಉತ್ಸವನ ಮಾಡ್ತೀವಿ. ಆ ದೇವ್ರಗಳಿಗೆ
ಆ ದೇವರುಗಳಿಗೆ ನಾವು ನಮ್ಮ ಭಾವನೆಗೆ ಧಕ್ಕಿ ತರುವಂತ ಕೆಲಸ ಮಾಡ ಯಾರು ನಮ್ಮ ಸ್ವಾಮೀಜಿಗಳೇ, ಅದು ನಮ್ಮ ಆಂತರಿಕ ಜಗಳದ ಅದು, ಅವ್ರು ಕೂತು ಬಗೆಹರಿಸ್ಕೋಬೇಕಾಗಿತ್ತು. ಆದ್ರೆ ಇದು ವಿಷಯ ಮಾಯಿಕ ಮುಂದೆ ಬಂದ ಕಿಶಿಂದ ಇವತ್ತು ಗಣಪತಿಗೆ ಬೈದೆ, ಇವತ್ತಿಗೆ ಲಕ್ಷ್ಮೀ ದೇವಿಗೆ ಬೈದೆ ಅನ್ನುವಂಥದ್ದು ಮಾಡಬಾರ್ದಲ್ಲ. ಅವ್ರಿಗೂ ತಿಳಿಬೇಕಲ್ಲ ಇದು. ಅಂದ್ರೆ ಅವ್ರಿಗೆ ನೀವು ನಿಷೇಧ ಹಾಕೋದಿಲ್ಲ, ಅವ್ರು ಏನ್ ಬೇಕಾದ್ ಮಾತಾಡ್ಲಿ, ಅವ್ರು ಏನು ಬೈದ್ಲಿ. ಆದ್ರೆ ಆ ಸ್ವಾಮಿಗಳಿಗೆ ಬೈದಿದ್ದಕ್ಕೆ ಇವ್ರಿಗೆ ನಿಷೇಧ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಾ ಹೌದು. ಆ ಸ್ವಾಮೀಜಿಗಳ ಮೇಲೆ ಏನಾದ್ರು ದೂರು ಕೊಟ್ಟಿದ್ದೀರಿ ಅಥವಾ ಅವ್ರ ಮೇಲೆ ಏನಾದ್ರು ಮನವಿ ಕೊಟ್ಟು ಅವ್ರು ನಿಷೇಧ ಹಾಕುವಂತ ಒತ್ತಡ ಏರಿದ್ರಿ? ಯಾವ್ದು? ಈಗ ಹಿಂದೂಗಳನ್ನ ಒಡೆಯಕ್ ಹೊರಟಿದ್ದಾರೆ, ಮೂರ್ತಿಗಳನ್ನ ಅಲ್ಲಿ ಎಸೆಯುತ್ತಿದ್ದಾರೆ. ಇಲ್ಲ, ಈಗ ಅದನ್ನು ಮಾಡ್ತೀವಿ, ಈಗ ಅದನ್ನು ಮಾಡ್ತೀವಿ. ನಮ್ಗೆ ಅರಿವು ಆಗ್ಯದ, ನಾವ್ ಮಾಡ್ತೀವಿ. ಇಲ್ಲ ಅದು ಮಾಡ್ಯಾರ, ಆಕ್ಚುಲಿ ಸಾಕಷ್ಟು ಜನ ಬಹಳಷ್ಟು ಜನ ದೂರು ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ರಮ ಆಗಿಲ್ಲ ಅಷ್ಟೇ. ಯಾಕಂದ್ರೆ ಸರ್ಕಾರ ಕಣ್ಣು ಮುಚ್ಕೊಂಡ್ ಕೂತದ. ಇವ್ನು ವ್ಯವಸ್ಥಿತ ನೋಡ್ರಿ, ಈಗ ಮೊನ್ನೆ ನೋಡ್ರಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿದು ಹಂಗೆ ಮಾಡಿದ್ರು. ಉದ್ದೇಶಪೂರ್ವಕ ವ್ಯವಸ್ಥಿತವಾಗಿ ಹಿಂದೂಗಳನ್ನು ನಾವು ಸಪರೇಟ್ ಮಾಡ್ಬೇಕು. ಈ ಲಿಂಗಾಯತ, ಹಿಂದೂ ಲಿಂಗಾಯತ್ ನಾವೆಲ್ಲ ಇವತ್ತು ನಮ್ ಕಾಸ್ಟ್ ಸರ್ಟಿಫಿಕೇಟ್ ಒಳಗೆ ಏನದ, ನಮ್ದು ಹಿಂದೂ ಲಿಂಗಾಯತ್ ಅಂತದ. ಯಾರೇ ಇರ್ಲಿ ಇವತ್ತು ಹಿಂದೂ ಮುಂದಿನ ಅವ್ರವ್ರ ಸಬ್ ಕಾಸ್ಟ್ ಬರ್ತದ. ಇದು ಹಿಂದೂ ಬೇರೆ ಲಿಂಗಾಯತ ಬೇರೆ ಅನ್ನೋಂಥದ್ದು ಏನು ಒಡೆಯು ಷಡ್ಯಂತ್ರ. ಒಟ್ಟು ಹಿಂದೂಗಳನ್ನ ಈ ಭಾರತ ದೇಶದೊಳಗ ನಾವು ಹಿಂದೂ ಹೊಡಿಬೇಕಂತದ್ ಈಗಿಂದಲ್ಲಿದ್ದು ಬಹಳ ಮುಖಗಳಷ್ಟೇ ಬೇರೆ ಬೇರೆ ಅದಾವ. ಈ 1000 ವರ್ಷಾಂಗಟ್ಲಿಂದ ಅವ್ರು ಮಾಡ್ಕೋತಿ ಬಂದಾರ. ಈಗ ಮುಂದೆ ಅವ್ರು ಮಾಡೋರೆ, ಮತ್ತ ಅದಕ್ಕೆ ನಾವು ಪ್ರತಿ ಉತ್ತರ ಕೊಡೋರೆ. ಇದನ್ನ ಎರಡೇ ಮಾತೇ. ಗಿಡವಾಗಿ ಕೊಟ್ಟದ್ದು ಮರವಾಗಿ ಬದುಕಿದ್ದೆ ಅಂತ ಒಂದು ಗಾದೆ ಮಾತಿದೆ ಸರ್. ಹಾ ರೀ. ಈಗ ಅವ್ರು ಅಷ್ಟೊಂದು ಎಲ್ಲ ಮುಂದುವರೆದು ಎಲ್ಲ ಮಾಡಿದಾಗ ಕೂಡ ಹಿಂದೂ ಸಂಘಟನೆಗಳು ಯಾಕೆ ಮೌನ ವಹಿಸ್ತಾ ಇದ್ದಾರೆ? ಹಿಂದೂ ಸಂಘಟನೆ ಎಲ್ಲಿ ಮೌನ ವಹಿಸ್ತಾ ಇದೆ ಸರ್? ಹಿಂದೂ ಸಂಘಟನೆ ಈಗ ಆಕ್ಚುಲಿ ನಿಮ್ಗೆ ಹೇಳ್ಬೇಕಾದ್ರೆ ಮೊನ್ನೆ ನಾನು ಹಿಂದಕ್ಕೊಂದು ಪ್ರೆಸ್ ಮೀಟ್ ಕರೆದಿದ್ರೆ ನನಗೂ ಬಂದಿದ್ದೆ. ನಾ ವಿಚಾರ ಅದು ಏನು ನಾನು ನೋಡಿರ್ಲಿಲ್ಲ. ಆದ್ರೆ ಅವ್ರು ಬೈದಿರ್ತಕ್ಕಂಥದ್ದೆಲ್ಲ ನೋಡಿ ನಾವು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಅವ್ರ ಮ್ಯಾಗೂ ನಾವು ದೂರ ಸಲ್ಲಿಸ್ತೀವಿ. ಅವ್ರ ಮ್ಯಾಗ ಸರ್ಕಾರ ಏನ್ ಕ್ರಮ ಕೈಗೊಳ್ತೇವೆ ನಾವು ಕಾಯ್ದು ನೋಡ್ತೀವಿ. ಯಾಕಂದ್ರೆ ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ ಹಚ್ಚಬಾರ್ದಲ್ಲ. ಈಗ ಅವ್ರ ಏನಾದ್ರು ನಿಷೇಧ ಇರೋರು ಅವ್ರಿಗೂ ನಿಷೇಧ ಹಾಕೇಬೇಕಲ್ಲ. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಅವ್ರು ಧಕ್ಕಿ ತಂದಾರಪ್ಪ ಅಂದ್ರೆ, ನಮ್ಮ ಮೂರ್ತಿಗಳಿಗೆ ಅವಹೇಳನ ಮಾಡ್ತಾರಪ್ಪ ಅಂತಂದ್ರೆ ನಾವು ಸುಮ್ ಕುಂದ್ರಂಗಿಲ್ಲ. ಅವ್ರಿಗೆ ತೀವ್ರವಾದ ಈಗ ಸರ್ಕಾರ ಅವ್ರದೈತಿ, ಏನೇನೋ ಮಾಡಬಹುದು. ಆದ್ರೆ ಈಗ ಸರ್ಕಾರ ಬರುವಂತ ದಿನಗಳ ಚೇಂಜ್ನೂ ಆಗತ್ತಾವ, ಏನ್ ಪ್ರಶ್ನೆನೇ ಇಲ್ಲ. ಕ್ಷಮೆ ಕೇಳಬೇಕ್ರಿ. ಅರೆ ಕೋಟ್ಯಾಂತರ ಜನ ಇವತ್ತು ನಾವು ಗಣಪತಿ ಆರಾಧಕರದೀವಿ, ಲಕ್ಷ್ಮಿ ಆರಾಧಕರದೀವಿ. ಅವ್ರಿಗೆ ಬಾಯಿಗೆ ಬಂದಾಗ ಮಾತಾಡ್ತೀರಂದ್ರ ನಿಮ್ಗೆ ಏನು ಹೇಳೋರು ಕೇಳೋರು ಯಾರು ಇಲ್ಲ. ಅದಕ್ಕ ಈಗ ನಾವ್ ನೋಡ್ರಿ, ಈ ಕ್ಷಮೆ ಕೇಳೋದಲ್ಲ ಈಗ ಸದ್ದ. ಅದಕ್ಕ ಸ್ವಾಮಿಗಳಿಗೆ ಯಾರು ಉತ್ತರ ಹೇಳ್ಬೇಕು, ಬುದ್ಧಿ ಹೇಳ್ಬೇಕು. ಬೈದು ಬುದ್ಧಿ ಹೇಳ್ಯಾರ, ಆ ಬೈದು ಬುದ್ಧಿ ಹೇಳಿದ್ದಕ್ಕೆ ಇಷ್ಟು ದೊಡ್ಡದು ಮಾಡ್ತಾರಪ್ಪ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ಈಗ ಅವ್ರವ್ರು ಕೂಡ ಬಗೆಹರಿಸೋತಾರೆ. ಇವ್ರು ಸರ್ಕಾರದವ್ರು ಇದ್ರ ನಡುವು ಬಂದು ನಿಷೇಧಾಜ್ಞೆ ಹೇರುವಂತ ಅವಶ್ಯಕತೆ ಇರ್ಲಿಲ್ಲ. ಅವರು ಸ್ವಾಮಿಗಳು ಅವರು ಹಿಂದೂ ದೇವತೆಗಳಿಗೆ ಬೈದಾರ, ಇವ್ರು ಅವ್ರಿಗೆ ಬುದ್ಧಿ ಹೇಳ್ಯಾರ. ಅವ್ರವ್ರು ತಮ್ಮ ಆಂತರಿಕ ಒಳಗ್ ಕೂತು ಬಗೆಹರಿಸೋತಾರ. ಇದ್ರಾಗ ಇವು ಸರ್ಕಾರ ಬಂದು ನಿಷೇಧ ಹಾಕೋದು ಅವಶ್ಯಕತೆ ಇಲ್ಲ. ಅದನ್ನ ನಿಷೇಧ ಹಿಂಪಡಿಬೇಕಂತ ಹೇಳಿ ನಮ್ದೊಂದೇ ಆಗ್ರಹ ಅಷ್ಟೇ. ರೂಪರೇಷೆ ಮಾಡ್ಕೊಂಡು ಹೇಳ್ತೀವಿ. ನೀವು ಬರುವಂತ ದಿನಗಳಲ್ಲಿ ಮತ್ತ ಉಗ್ರವಾದ ಹೋರಾಟಗಳನ್ನ ಮಾಡ್ತೀವಿ, ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಸ್ವಾಮೀಜಿಗಳ ಇಲ್ಲಿ ಬರುವಂಗ ಎಲ್ಲಾ ಭಕ್ತರು, ಎಲ್ಲಾ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ಎಲ್ಲಾರು ಬಿಜಾಪುರಕ್ಕೆ ಬಂದ ಕಿಶನ್ ಸ್ವಾಮೀಜಿಗಳಿಗೆ ಕರ್ಕೊಂಡ್ ಬರುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ಸ್ವಾಮೀಜಿಗಳು ದೇಶ ನ್ಯಾಯಾಂಗ ವ್ಯವಸ್ಥೆಗಿಂತ ದೊಡ್ಡವರು. ಈಗ ಆಲ್ರೆಡಿ ಅದಕ್ಕೆ ಸರ್, ನ್ಯಾಯಾಂಗ ವ್ಯವಸ್ಥೆ ಎಲ್ಲರಿಗೂ ಒಂದೇ ಸಮ ಇರಬೇಕು. ನ್ಯಾಯಾಂಗ ವ್ಯವಸ್ಥೆ ಎಲ್ಲರಿಗೂ ಒಂದೇ ಸಮ ಇರಬೇಕು. ಈಗ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕಿ ತಂದವ್ರಿಗೆ ಬಿಡ್ತೀರಿ, ಬರೇ ಒಂದು ಅವ್ರು ಬೈದವ್ರಿಗೆ ಅಷ್ಟೇ ನೀವು ಕ್ರಮ ಕೈಗೊಳ್ತೀರಂದ್ರ ಇದು ಎಷ್ಟರ ಮಟ್ಟಿಗೆ ಸರಿ? ತೋರಲ್ಲ, ಎಲ್ಲಾರ ಮ್ಯಾಗ ತಗೋರಿ ಸರ್. ದೂರ ದಾಖಲಿಸ್ಯಾರ್ರಿ, ಎಷ್ಟೊಂದ್ ಜನ ದೂರ ದಾಖಲಿಸ್ಯಾರ. ಅವ್ರ ಗಮನ ಕೊಟ್ಟು ಕಳ್ತಾರ ಸ್ವಾಮಿಗಳಿಗೆ, ಅವ್ರಿಗೆ ರಕ್ಷಣೆ ತಗೊಂಡ್ಕೊಡ್ತಾರ ಅಂತ. ಯಾರು ನಮ್ಮ ದೇವತೆಗಳಿಗೆ ಅವಮಾನ ಮಾಡ್ತಾರ ಅವ್ರಿಗೆ ನೀವು ರಕ್ಷಣೆ ಕೊಡ್ತೀರಿ. ಪೊಲೀಸ್ ಅವ್ರಿಗೆ ಗಮನ ಕೊಟ್ಟ ಪೇಷನ್ ನೀವು ಅವ್ರಿಗೆ ಎಲ್ಲ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಅಷ್ಟೇ. ಅಲ್ಲಿ ಮಾಡ್ತೀವಿ ಸರ್, ಇಲ್ಲಿ ಮಾಡ್ತೀವಿ ಸರ್. ಇಲ್ಲ ಅವ್ರ ಮ್ಯಾಗ ಕೇಸ್ ರಿಜಿಸ್ಟರ್ ಖಂಡಿತ. ಅವ್ರ ಮೊದಲು ಆಗಿದ್ದು ಅವ್ರು ಮೊದಲು ಬೈದಿದ್ದು ಈ ಅವಾಗ ಕಂಪ್ಲೇಂಟ್ ಆಗಿದ್ದು ಹೇಳಿದ್ರು. ಥ್ಯಾಂಕ್ ಯು ಸರ್. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।